ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಈಗ ನೀವೆಲ್ಲ ನೋಡ್ತಿರುವಂತಹ ಈ ರಸ್ತೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಅಂದರೆ ವೃಷಭಾವತಿ ನಗರ ಕಾಮಾಕ್ಷಿ ಪಾಳ್ಯದ 4th ಈ ಕ್ರಾಸ್ನಲ್ಲಿ ಎಷ್ಟು ವಿಶಾಲವಾಗಿದೆ, ಎಷ್ಟು ಸುಂದರವಾಗಿರುವಂತಹ ಮತ್ತು ಎಷ್ಟು ಸೈಲೆಂಟಾಗಿರುವಂಥ ಈ ಒಂದು ಏರಿಯಾಗೆ ಬರ್ತಾ ಇದ್ದಾರೆ ಯಾರು? ಗ್ರಾಮದ ಹಾಗೂ ನಗರದ ದೇವತೆಯಾಗಿರುವಂತಹ ಅಣ್ಣಮ್ಮ ದೇವಿ ನಮ್ಮ ಏರಿಯಾಗೆ ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸೋಕೆ ನಾವೆಲ್ಲರೂ ಸಿದ್ಧ ಇದ್ದೀವಿ. ಯಾವತ್ತು ಏನು ಅನ್ನೋದನ್ನ ಈಗ ನಾವು ಈ ಒಂದು ವಿಡಿಯೋ ಮೂಲಕ ಕೇಳೋಣ, ತಿಳಿಯೋಣ. ಬನ್ನಿ ದೇವಿಯನ್ನು ಆರಾಧಿಸೋಣ. ಶ್ರೀ ವಿನಾಯಕ ನಗರ ಸೇವಾ ಸಮಿತಿ ಶ್ರೀ ಗೌರಿ ಗಣೇಶ ಗೆಳೆಯರ ಬಳಗದ ವತಿಯಿಂದ 2ನೇ ವರ್ಷದ ಅಣ್ಣಮ್ಮ ದೇವಿಯ ಅದ್ದೂರಿ ಉತ್ಸವ ದಿನಾಂಕ 15/3/2024 ರಿಂದ 17/3/2024 ಅಂದರೆ ಇದೇ ಮಾರ್ಚ್ ತಿಂಗಳ 15ನೇ ತಾರೀಕು ನಮ್ಮ ರೋಡ್ಗೆ ಬರ್ತಾ ಇದ್ದಾರೆ. ಹವಾ ಕ್ರಿಯೇಟ್ ಮಾಡೋದಕ್ಕೆ ಯಾರು? ನಮ್ಮ ನಗರ ದೇವತೆ ಅಣ್ಣಮ್ಮ ದೇವಿ. ಸಾಧಾರಣವಾಗಿ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮನೆ ಅಂದರೆ ಸ್ವಚ್ಛವಾಗಿರೋ ಮನೇನ ನಾವೇನು ಮಾಡ್ತೀವಿ, ಮತ್ತಷ್ಟು ಸ್ವಚ್ಛತೆ ಮಾಡ್ತೀವಿ ಅಲ್ವಾ? ಇನ್ನು ಬರೋರು ಏನಾದರೂ ಅಂದ್ಕೊಂಡ್ಬಿಡ್ಬೇಕಾ, ಏನಾದರೂ ಅಂದ್ಕೊಳ್ತಾರೆ ನಮ್ಮ ಬಗ್ಗೆ ಅಂತ ಏನೋ ಒಂದು ಗಿಲ್ಟಿ ಫೀಲಿಂಗ್ ಇರುತ್ತೆ. ಹಾಗೆ ಈಗ ಅಣ್ಣಮ್ಮ ದೇವಿ ನಮ್ಮ ಏರಿಯಾಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡಬೇಕು, ಅಟ್ಲೀಸ್ಟ್ ನಮ್ಮ ನಗರದಲ್ಲಿ, ನಮ್ಮ ಒಂದು ಏರಿಯಾದಲ್ಲಿ, ನಮ್ಮ ಒಂದು ರೋಡ್ನಲ್ಲಿ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕಲ್ವ, ಸ್ವಚ್ಛತೆಯನ್ನು ಕಾಪಾಡಬೇಕಲ್ವ. ಅದು ಯಾರ ಕರ್ತವ್ಯ? ನಮ್ಮೆಲ್ಲರನ್ನೂ ಕರ್ತವ್ಯ. ಅಂದರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಏರಿಯಾದಲ್ಲಿ ಎಲ್ಲರ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಕಸವನ್ನು ರೋಡ್ನಲ್ಲಿ ಹಾಕಬೇಡಿ. ಅಟ್ಲೀಸ್ಟ್ ಈ ಒಂದು ವಾರದಷ್ಟು ಕಾಲ ಅಟ್ಲೀಸ್ಟ್ ನಮ್ಮ ದೇವಿ ಮನೆಗೆ ನಮ್ಮ ರೋಡ್ಗೆ ಬರ್ತಾ ಇದ್ದಾರೆ, ನಮ್ಮನ್ನೆಲ್ಲ ಆರಾಧನೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂದಾಗ ನಮ್ಮ ಏರಿಯಾ ಹೇಗಿರ್ಬೇಕು ಹೇಳಿ? ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅದೇ ರೀತಿಯಾಗಿ ನಮ್ಮ ಏರಿಯಾನು ಸಹ ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕು. ದಯವಿಟ್ಟು ರೋಡ್ನಲ್ಲಿ ಉಗಿಬೇಡಿ ಮತ್ತು ಕಸವನ್ನು ರೋಡ್ನಲ್ಲಿ ಹಾಕಬೇಡಿ. ಅಟ್ಲೀಸ್ಟ್ ಇದನ್ನು ಕೇಳ್ಕೊಳ್ತಾ ನಾನು ಈ ಒಂದು ಆಹ್ವಾನ ಪತ್ರಿಕೆಯನ್ನು ನಿಮಗಾಗಿ ಓದಿ ಹೇಳ್ತಾ ಇದ್ದೀನಿ. ಯಾವ್ಯಾವ ದಿನ ಏನೇನು ಪ್ರೋಗ್ರಾಮ್ ಇದೆ, ನೀವೆಲ್ಲ ನಿಮ್ಮ ಒಂದು ಕೊಡುಗೆಯನ್ನು ಯಾವ ರೀತಿ ಕೊಡಬಹುದು, ನಿಮ್ಮ ಒಂದು ಸಮಯವನ್ನು ಯಾವ ರೀತಿ ಮೀಸಲಾಗಿ ಇಟ್ಕೊಳ್ಬೋದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ಈ ಒಂದು ಆಹ್ವಾನ ಪತ್ರಿಕೆಯನ್ನು ನಿಮಗಾಗಿ ಓದಿ ತಿಳಿಸಿ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಕೇಳೋಣ. ದಿನಾಂಕ 15/3/2024 ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ಶ್ರೀ ಅಣ್ಣಮ್ಮ ದೇವಿ ಆಗಮನ, ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ. ಸರಿ, ಹಾಗಾದರೆ ದಿನಾಂಕ 16ನೇ ತಾರೀಕಿಗೆ ಏನಂತ ನೋಡೋಣ. ಶನಿವಾರ ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ಭಕ್ತಾದಿಗಳಿಂದ ಎಲ್ಲ ಭಕ್ತರಿಂದ ಶ್ರೀ ಅಣ್ಣಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಜೊತೆಗೆ ಬ್ಲಡ್ ಕ್ಯಾಂಪನ್ನು ಸಹ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಜೊತೆಗೆ ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ವಿಡಿಯೋ ಮೂಲಕ. ಜೊತೆಗೆ ಅನ್ನ ಸಂತರ್ಪಣೆಯ ಮುಖ್ಯ ಉದ್ದೇಶ ಏನು ಗೊತ್ತಲ್ಲ, ಅಂದರೆ ನಾವು ಯಾರಿಗಾದರೂ ಏನಾದರೂ ಒಂದು ವಸ್ತುವನ್ನು ಕೊಟ್ಟು ನಾವು ದಾನ ಮಾಡಿದಾಗ ಅಥವಾ ಏನಾದರೂ ಒಂದು ಕೊಟ್ಟಾಗ, ಅಯ್ಯೋ ಈ ಕಲರ್ ಚೆನ್ನಾಗಿರ್ತಿರ್ಲಿಲ್ಲ, ಬೇರೆ ಬಣ್ಣದ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ ಅಮೌಂಟನ್ನು ಕೊಟ್ಟಾಗ ಅಯ್ಯೋ ಇನ್ನೂ ಸ್ವಲ್ಪ ಸಿಗಬಾರ್ದ ಅಂತ ಕೇಳ್ತೀವಿ. ಆದರೆ ನಮ್ಮ ಹೊಟ್ಟೆಗೆ ಊಟವನ್ನು ಹಾಕಿದಾಗ ನಾವೇನು ಕೇಳ್ತೀವಿ? ಸಾಕು, ಸ್ವಲ್ಪ ತಿನ್ಬಿಟ್ಟು, ನಮ್ಗೆ ಎಷ್ಟು ಬೇಕೋ ತಿನ್ಬಿಟ್ಟು ಸಾಕು ಅಂತ ಹೇಳೋದು ಒಂದೇ ಅಲ್ವಾ? ಅದನ್ನೇ ಅನ್ನ ಮಾತ್ರ, ಅಂದರೆ ಊಟವನ್ನು ಮಾತ್ರ. ಸೊ ಅದರ ಸಲುವಾಗಿ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಯಾವುದೇ ರೀತಿಯಾದಂತಹ ವೇಸ್ಟೇಜನ್ನು ಮಾಡೋದು ಬೇಡ. ಅಂದರೆ ಇಷ್ಟಪಟ್ಟು ಮಾಡ್ತಿರುವಂತಹ ಈ ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೇಸ್ಟೇಜನ್ನು ಮಾಡೋದು ಬೇಡ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಸಾಯಂಕಾಲದ ಸಮಯದಲ್ಲಿ ಏನಾದರೂ ಮಾಡೋಣವಾ? ಮತ್ತು ಮಕ್ಕಳಾಗಲಿ ಹಿರಿಯರಾಗಲಿ ಯಾರೆಲ್ಲ ಬರ್ತಾರೋ ಅವ್ರಿಗೆ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣವಾ ಅಂತ ನಾನು ಲಾಸ್ಟ್ ವರ್ಷನ ಕೇಳಿದ್ದೆ. ಬಟ್ ಈ ವರ್ಷ ನನಗೆ ಚಾನ್ಸ್ ಸಿಕ್ಕಿದೆ. ಸೊ ಎಲ್ಲರೂ ದಯವಿಟ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಅಂದರೆ ಹಾಡನ್ನು ಹಾಡ್ಬೋದು ಅಥವಾ ಏನಾದರೂ ಒಂದು ಸ್ಪಾಟ್ ಎಂಟ್ರಿದಲ್ಲಿ ನೀವು ಎಂಟ್ರಿ ಕೊಟ್ಟು ಹಾಡನ್ನು ಅಥವಾ ಭಜನೆಯನ್ನು ಅಥವಾ ಆಟೋಟಗಳು, ಮುಖ್ಯವಾಗಿ ಆಟೋಟಗಳು ಇದ್ದಾವೆ. ಸೊ ಅದರಲ್ಲೂ ಸಹ ನೀವು ಭಾಗಿಯಾಗಬಹುದು. ಇದು ಶನಿವಾರ ಸಾಯಂಕಾಲ 5 ಗಂಟೆಗಳ ನಂತರ. ಸೊ ದಯವಿಟ್ಟು ಬನ್ನಿ ಅದಕ್ಕೂ ಸಹ. ನಂತರ ಭಾನುವಾರ ಬೆಳಗ್ಗೆ 17ನೇ ತಾರೀಕು ಶ್ರೀ ಅಣ್ಣಮ್ಮ ದೇವಿಗೆ ಗಾಯತ್ರಿ ದೇವಿಯ ಅಲಂಕಾರ, ನಂತರ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ. ಇದು ಭಾನುವಾರ ಬೆಳಗಿನ ಒಂದು ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಶ್ರೀ ಅಣ್ಣಮ್ಮ ದೇವಿಯ ಅದ್ದೂರಿ ಮೆರವಣಿಗೆ, ನಂತರ ಅಮ್ಮನವರನ್ನು ಸ್ವಸ್ಥಾನಕ್ಕೆ ಬೀಳ್ಕೊಡಲಾಗುತ್ತದೆ. ಮಾರ್ಚ್ 15ರಿಂದ ಮಾರ್ಚ್ 17ನೇ ತಾರೀಕಿನವರೆಗೆ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮಗಳನ್ನು, ಅಂದರೆ ಶ್ರೀ ಅಣ್ಣಮ್ಮ ದೇವಿಯ 2ನೇ ವರ್ಷದ ಅದ್ದೂರಿ ಉತ್ಸವವನ್ನು ಹಮ್ಮಿಕೊಂಡಿರುವವರು ಶ್ರೀ ವಿನಾಯಕ ನಗರ ಸೇವಾ ಸಮಿತಿ ಶ್ರೀ ಗೌರಿ ಗಣೇಶ ಗೆಳೆಯರ ಬಳಗ. ಎಲ್ಲರಿಗೂ ಆದರದ ಸುಸ್ವಾಗತ. ಸರಿ, ಹಾಗಾದರೆ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ, ಯಾಕೆಂತಂದರೆ ಮಾಹಿತಿ ಸರಿ ಇದೆ ಅಂತ ಅನಿಸುತ್ತೆ. ಎಲ್ಲಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ.
ಸರಿ, ಹಾಗಾದರೆ 15ನೇ ತಾರೀಕು ಈ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬರ್ತೀರಾ ಅಂತ ನಂಬ್ತಾ ಈ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಾ, ಜೊತೆಗೆ ಈ ಒಂದು ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಬನ್ನಿ 15ನೇ ತಾರೀಕು ನಾವೆಲ್ಲರೂ ಭೇಟಿಯಾಗೋಣ ಶ್ರೀ ಅಣ್ಣಮ್ಮ ದೇವಿಯ ಸನ್ನಿಧಿಯಲ್ಲಿ.